ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೀದರ್ನಲ್ಲಿ ಸೂರು ಧ್ವಂಸ, ಬೆಳೆ ಕಳೆದುಕೊಂಡು ಕಂಗೆಟ್ಟ ಅನ್ನದಾತ. ರಣಮಳೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಭಾರೀ ಅವಾಂತರ. ಎಸ್ಎನ್ಪೇಟೆ ರೈಲ್ವೆ ಅಂಡರ್ಪಾಸ್ ಜಲಾವೃತ. ಕಲಬುರಗಿ ವಿಜಯಪುರ ಜಿಲ್ಲೆಯಲ್ಲಿ ಕೈಮೀರಿದ ಮಳೆ ರಗಳೆ. ಹಾಗೆ ಗದಗದಲ್ಲಿ ಜನರ ಬದುಕನ್ನ ಬೀದಿಗೆ ತಂದಿಟ್ಟ ಮಳೆರಾಯ. ಚಾಮರಾಜನಗರದಲ್ಲಿ ಮಳೆ ನೀರಿನಲ್ಲಿ ಕೊಚ್ಚಿ ಹೋದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಎಲ್ಲ ಸುದ್ದಿಗಳನ್ನು ನೋಡೋಣ ವರುಣ ಕೋಪ ನ್ಯೂಸ್ ಟಾಪ್ 9ನಲ್ಲಿ. ಬಳ್ಳಾರಿಯಲ್ಲಿ ರಣಚಂಡಿ ಮಳೆಗೆ ವಿದ್ಯುತ್ ಕಂಬಗಳು, ಮರಗಳು ಧರಾಶಾಹಿಯಾಗಿವೆ. ಕುಮಾರಸ್ವಾಮಿ ದೇವಸ್ಥಾನದ ಬಳಿ ಬೈಕ್ಗಳ ಮೇಲೆ ಮರ ಬಿದ್ದ ಪರಿಣಾಮ ಎಲ್ಲ ಬೈಕ್ಗಳು ಜಖಮಾಗಿದೆ. ಬಳ್ಳಾರಿಯ ಮಿಲ್ಲರ್ಪೇಟೆ, ರಾಣಿತೋಟ, ಕೌಲ್ ಬಜಾರ್ನಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಈ ಭಾಗದ ಜನರಂತೂ ಕಗ್ಗತ್ತಲಲ್ಲಿ ಜನ ಕಾಲ ಕಳೆಯುವಂತಾಗಿದೆ. ಬಳ್ಳಾರಿಯಲ್ಲಿ ಧಾರಾಕಾರ ಮಳೆಯಿಂದ ಎಸ್ಎನ್ಪೇಟೆ ರೈಲ್ವೆ ಅಂಡರ್ ಪಾಸ್ ಜಲಾವೃತ ಆಗಿದ್ದು, ಡ್ರೈನೇಜ್ ಬ್ಲಾಕ್ ಆಗಿದ್ದರಿಂದ ಅಂಡರ್ ಪಾಸ್ನಲ್ಲಿ ನೀರು ನಿಂತಿದ್ದು ಸವಾರರು ನೀರಲ್ಲೇ ಸಂಚರಿಸ್ತಾ ಇದ್ದ ದೃಶ್ಯ ಕಂಡುಬಂತು. ನಗರಸಭೆ ಅಧಿಕಾರಿಗಳ ವಿರುದ್ಧ ಸವಾರರು ಆಕ್ರೋಶ ಹೊರಹಾಕಿದ್ರು. ಕಲಬುರಗಿ ಜಿಲ್ಲೆಯಲ್ಲೂ ಮಳೆ ಆರ್ಭಟಿಸಿದೆ. ಜೇವರ್ಗಿ ಪಟ್ಟಣದಲ್ಲಿ ಸಿಡಿಲು ಬಡಿದು ತೆಂಗಿನ ಮರ ಧಗಧಗಿಸಿದೆ. ಬಿರುಗಾಳಿ ಮಳೆಗೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದ್ದು ಜನ ನಡುಗಿ ಹೋಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಆಲಿಕಲ್ಲು ಮಳೆ ಹೊಡೆತಕ್ಕೆ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬಿರುಗಾಳಿ ಮಳೆಗೆ ಪಂಕ್ಚರ್ ಶಾಪ್ನ ತಗಡಿನ ಶೀಟ್ಗಳು ಹಾರಿ ಹೋಗಿವೆ. ಇನ್ನು ಕೇಂದ್ರ ಬಸ್ ನಿಲ್ದಾಣದ ಬಳಿಯ ಟ್ರಾಫಿಕ್ ಸಿಗ್ನಲ್ನಲ್ಲಿ ಹಾಕಿದ್ದ ಹಸಿರ ಹೊದಿಕೆಗಳು ಧ್ವಂಸ ಆಗಿವೆ. ಗದಗ ಜಿಲ್ಲೆಯ ಶಿರುಂಜ್ ಗ್ರಾಮದಲ್ಲಿ ಗಾಳಿ ಮಳೆಗೆ ಮನೆಯ ಮೇಲ್ಛಾವಣಿ ಧ್ವಂಸ ಆಗಿದ್ದು ಬಡ ಕುಟುಂಬ ಬೀದಿಗೆ ಬಂದಿದೆ. ಇದ್ದೊಂದು ಸೂರು ಕಳೆದುಕೊಂಡು ದಂಪತಿ ಕಣ್ಣೀರಿಡ್ತಿದ್ದಾರೆ. ಅಕಾಲಿಕ ಮಳೆಯ ಕೋಪಕ್ಕೆ ಮನೆಗಳನ್ನು ಕಳೆದುಕೊಂಡು 30ಕ್ಕೂ ಹೆಚ್ಚು ಕುಟುಂಬಗಳು ಕಾಳಜಿ ಕೇಂದ್ರದಲ್ಲಿ ಕಾಲ ಕಳೆಯುವಂತಾಗಿದೆ. ಇಷ್ಟೆಲ್ಲ ಅನಾಹುತಗಳಾದರೂ ಯಾರೊಬ್ರು ಇತ್ತ ಬಂದಿಲ್ಲ. ನಮಗೆ ಮೊದಲು ಹಕ್ಕುಪತ್ರ ಕೊಡಿ ಅಂತ ಸಂತ್ರಸ್ತರು ಆಕ್ರೋಶ ಹೊರಹಾಕಿದ್ದಾರೆ. ನಾ ಇದು ರಿಪೇರಿ ಮಾಡಿಕೊಡೋ ಅಂತ ಹೇಳಕತ್ತಿಲ್ರಿ. ಏನ್ರಿ ರಿಪೇರಿ ಮಾಡಿ ಇವತ್ತು ಕೊಡ್ತಾರ, ನಾಳೆ ಮತ್ತೆ ಹಾರ ಹೋಗ್ತೈತದ. ಅದಕ್ಕೆ ಏನು ಮಾಡೋಣ ನಾವು? ಹಕ್ಕುಪತ್ರ ಕೊಡೋನ್ರಿ. ಆ ಜಗದ್ದು ತಗಡಂದ್ರೆ ಹಾರು ಹೋಗ್ತಾವು. ಮನೆ ಕಟ್ಕೊಳಕ ನಮ್ಗೆ ಶಕ್ತಿ ಇಲ್ಲ. ಅವ್ರು ಕಟ್ಟಿ ಕೊಡೋದಿಲ್ಲ ಅಂದ್ರೆ ಸಾಲ ಮಾಡಿ ನಾವು ಕಟ್ಕೊಂತೀವಿ. ಆದ್ರೆ ನಮ್ಗೆ ಜಗನಾರ ಕೊಡು ಅಂತೇಳಿ, ಆ ಜಗದ ಹಕ್ಕುಪತ್ರ ಕೊಡು ಅಂತೇಳಿ. ಇಲ್ಲಿ ಕಡೆ ಅವ್ರಿಗೆ ಕೊಡ್ತೀನಿ ಅಂತಾರೆ, ಪರ್ಮನೆಂಟ್ ಆಗಿ ಎಲ್ಲಾರ ಒಂದು ಮನೆ ಕೊಡು ಅಂತೇಳಿ. ಚಾಮರಾಜನಗರ ಜಿಲ್ಲೆ ಮಳೆಗೆ 1.5 ಎಕರೆ ಬೆಳೆ ನಾಶ ಆಗಿದೆ. ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳೆ ಕೊಚ್ಚಿ ಹೋಗಿದ್ದು ಅನ್ನದಾತರು ಕಂಗಾಲಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹವಾಮಾನ ವೈಪರೀತ್ಯದಿಂದ ಜಲಸಾಹಸ ಕ್ರೀಡೆಗೆ ನಿರ್ಬಂಧ ವಿಧಿಸಲಾಗಿದೆ. ಮಳೆಗಾಲ ಮುಕ್ತಾಯ ಆಗುವವರೆಗೂ ಅರಬ್ಬಿ ಸಮುದ್ರ, ಶರಾವತಿ ಹಿನ್ನೀರು, ಅಘನಾಶಿನಿ ನದಿಯಲ್ಲಿ ಜಲಸಾಹಸ ಕ್ರೀಡೆಗೆ ನಿರ್ಬಂಧ ವಿಧಿಸಲಾಗಿದೆ.